ಕಳೆದ 3 ವರ್ಷಗಳಿಂದ ನಡೀತಾ ಇದ್ದ ದೇವನಹಳ್ಳಿಯ ಚನ್ನರಾಯಪಟ್ಟಣದ ಜಮೀನು ಭೂಸ್ವಾಧೀನ ವಿವಾದ ಕೊನೆಗೂ ಅಂತ್ಯವಾಯಿತು. 13 ಹಳ್ಳಿಗಳ ರೈತರ ಕೃಷಿ ಭೂಮಿ ಸ್ವಾಧೀನ ಕೈಬಿಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಡಿಫೆನ್ಸ್ ಕಾರಿಡಾರ್ ಮತ್ತು ಏರೋಸ್ಪೇಸ್ ಪಾರ್ಕ್ ಸ್ಥಾಪನೆಗೆ ಸರ್ಕಾರ 1777 ಎಕರೆ ಭೂಸ್ವಾಧೀನಕ್ಕೆ ಮುಂದಾಗಿತ್ತು. ಇದರಿಂದ ರೈತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಹೋರಾಟವನ್ನು ನಡೆಸಿದ್ರು. ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಲಾಗಿದೆ ಅಂತ ಸಿಎಂ ತಿಳಿಸಿದ್ದಾರೆ. ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡ್ಲಿಕ್ಕೆ ಮುಂದೆ ಬಂದ್ರೆ ಅಂತ ಜಮೀನುಗಳನ್ನ ಒಪ್ಪಂದದ ಮೇಲೆ ತಗೊಳ್ತೀವಿ. ಅದನ್ನ ಯಾರು ಸ್ವಯಂ ಪ್ರೇರಿತರಾಗಿ ಕೊಡಲು ಮುಂದೆ ಬಂದರೆ ತೆಗೆದುಕೊಳ್ಳುತ್ತೇವೆ. ಅದ್ರಲ್ಲಿ ಏನು ಹೊಸದೇನು ಇಂಟರ್ನ್ಯಾಷನಲ್ ಇನ್ವೆನ್ಷನ್ ಅದು? ಈಗ 4 ಜನ ಕೊಡಕ್ ಬಂದು 6 ಜನ ಕೊಡಕ್ ಆಗಲ್ಲ. ಯಾರು ಇವ್ರು ಮಾಡಿದ ಕೆಲಸ ಇವತ್ತು ಏನು ಅಂತ ಹೇಳ್ತೀನಿ. ಈಗ ಆಯಿತು, ಈಗ ಅಲ್ಲಿ ರೈತರಿದ್ದರು, ಅವ್ರು ಕೊಟ್ರಿ, ಸಂತೋಷ. ಅವ್ರು ಯಾರು ಉಳ್ಕೊಂಡ್ರೆ ಉಳ್ಕೋತಾರೆ, ಉಳಿಸ್ಕೊಳ್ಳಿ ಕತೆ. ಇಲ್ಲಿಗೆ ಪ್ರಾಬ್ಲಮ್ ಇರೋದು ಇದು. ಯು ಹ್ಯಾವ್ ಓಪನ್ಡ್ ಅಪ್ ಜೇನುಗೂಡಿಂದೊಂದನ್ನು ಓಪನ್ ಅಪ್ ಮಾಡಿಟ್ರಿ. ಈಗ ಇಲ್ಲಿ ಯಾತಕ್ಕೆ ನೀವು ಸ್ವಾಧೀನವನ್ನು ಕೈ ಬಿಟ್ಟಿದ್ದೀರಿ? ರೈತರ ಹೋರಾಟ ಮತ್ತು ಕೃಷಿ ಭೂಮಿ. ನಾಳೆ ರಾಜ್ಯದ ಎಲ್ಲ ಭಾಗಗಳಲ್ಲೂ ರೈತರ ಹೋರಾಟ ಮತ್ತು ಕೃಷಿ ಜಮೀನು ಉಳಿಸುವ ಹೋರಾಟ ಆದಾಗ ಹೇಗೆ ಆಸ್ ಎ ಆನರಬಲ್ ಚೀಫ್ ಮಿನಿಸ್ಟರ್ ನೀವು ಪಕ್ಷಪಾತಿಯಾಗಿ ವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ? ದೇವನಹಳ್ಳಿ ರೈತರು ಬೇರೆ ಆಗ್ಲಿಕ್ಕಾಗಲ್ಲ, ಬಿಜಾಪುರ ಅಥವಾ ಕೊಪ್ಪಳದ ರೈತರು ಬೇರೆ ಆಗ್ಲಿಕ್ಕಾಗಲ್ಲ. ಎಲ್ಲರೂ ರೈತರೇ, ಕರೆಕ್ಟ್? ಮತ್ತು ಎಲ್ಲರದ್ದು ಕೃಷಿನೇ. ಸೇಮ್ ವಾದ. ಹೌ ಹೇಗೆ ಮಾಡ್ತೀರಿ? ಮಾಡ್ತೀರಿ ಅಲ್ಲ, ಮಾಡಲೇಬೇಕು. ಇಲ್ಲವಾದಲ್ಲಿ ನಿಮ್ಮ ಸ್ವಂತ ಲಾಭ ಮತ್ತು ಸ್ವಂತ ತೆವಲಿಗೆ ಇದನ್ನು ಬೇರೆ ಏನೋ ಕಾರಣಕ್ಕೆ ಮಾಡಿದ್ದೀರಿ ಅಂತ ಅವರು ಪರಿಭಾವಿಸ್ಬಿಡ್ತಾರೆ. ದೇವನಹಳ್ಳಿ ರೈತರಿಗೆ ಲಾಭ ಆಗಲಿ, ಅದು ಪ್ರಶ್ನೆ ಬೇರೆ. ಯು ಆರ್ ಹೆಡಿಂಗ್ ಇನ್ ಟು ಎ ಟ್ರಬಲ್. ಈಗ ನಂಬರ್ 1. ನಂಬರ್ 2 ಪ್ರಾಬ್ಲಮ್ ಇರೋದನ್ನು ಹೇಳ್ತೀನಿ, ಟೆಕ್ನಿಕಲ್. ಅದು ನನಗೆ ಕೃಷಿ ಜಮೀನಾಗೆ ಅದು ಉಳಿಬೇಕೀಗ. ಬಿಕಾಸ್ ಕೃಷಿಗೋಸ್ಕರ ಅವ್ರ ಹೋರಾಟ ರೈತರದ್ದು. ಹಾಗಾಗಿ ಕೃಷಿ ಜಮೀನಾಗೆ ಉಳಿಬೇಕದು. ವಿತ್ಡ್ರಾ ಆದಮೇಲೆ ಅದು ಕೃಷಿಯೇತರ ಚಟುವಟಿಕೆಗೆ ಕೂಡ್ದಂಗಾದ್ರೆ ಹೋದರೆ ರೈತರು ತಮ್ಮ ನಿಲುವಿನಿಂದ ಹಿಂದಕ್ಕೆ ಹೋದಂಗೆ ಆಗೋಗ್ಬಿಡುತ್ತೆ. ಆ ವಿಷಯವಾಗಿ ರಕ್ಷಣೆ ಪಡ್ಕೊಂಡಿರೋದು ಇವರು. ನನ್ನ ಡೌಟ್, ನೀವು ಸರ್ಕಾರದವರು ಅಟೆಂಪ್ಟ್ ಮಾಡ್ತೀರಿ, ಯಾವುದನ್ನು ಬಿಡ್ತೀವೋ ಸ್ವಾಧೀನದಿಂದ ಅದನ್ನು ಕೃಷಿಯಲ್ಲೇ ಉಳಿಸ್ಬೇಕು ಅಂತ ಶರ ಹಾಕಿಬಿಟ್ಟು ಅಟೆಂಪ್ಟ್ ಮಾಡ್ತೀರಿ ಅಂತ ನಾನು ಅನ್ಕೋತಾ ಇದ್ದೀನಿ. ಮೋಸ್ಟ್ಲಿ ಮಾಡ್ತೀರಿ ನೀವು ಅದನ್ನು. ಓಕೆ, ನನ್ನ ಕ್ವಶನ್ ಈಗ, ಅದು ಕೋರ್ಟಲ್ಲಿ ನಿಲ್ಲತ್ತೋ ನಾಳೆ? ಕೃಷಿನೇ ಆಗಿರಬೇಕು ಅನ್ನೋದು ಐ ಡೌಟ್. ಓಕೆ, ಕೃಷಿ ಎಂದರೆ ಏನು? ಫಾರ್ಮ್ ಹೌಸು ಕೃಷಿ ಆಗತ್ತೋ? ಗೊತ್ತಿಲ್ಲ. ದೇರ್ ಈಸ್ ಎ ಪ್ರಾಬ್ಲಮ್. ನಂಬರ್ 3, 1700 ಎಕರೆನಲ್ಲಿ 2 ನೋಟಿಫಿಕೇಶನ್ ಆದಂಗಿದೆ. ನಾನು ಕೇಳ್ಕೊಂಡೆ, 2 ನಿಮ್ಮ ಸರ್ಕಾರದಲ್ಲೇ ಆಗಿರೋದು, ಬೇರೆ ಸರ್ಕಾರದಲ್ಲಿ ಅಲ್ಲ. ಅದು ನಿಮ್ಮ ಸರ್ಕಾರದಲ್ಲೇ ಆಗಿರೋದು. ಈಗ ಇದರಲ್ಲಿ ಮಧ್ಯೆ ರೈತರು ಕೊಟ್ಟರೆ ಆಗೇನು ಮಾಡ್ತೀರಿ? ಸುತ್ತಲೂ ಹೆಂಗೆ ಆಕ್ಯುಪೈ ಮಾಡ್ಕೊಳ್ಳೋದು? ಹೇಗೆ? ನಂಬರ್ 4 ಎಕ್ಸ್ಟ್ರೀಮ್ಲಿ ಡೇಂಜರಸ್ನು. 4ನೇದು, ಈ ಜಮೀನಲ್ಲ, ಯಾವುದಾದ್ರೂ ಜಮೀನನ್ನು ನೀವು ಮಾಡ್ಕೋಬೇಕು ಅನ್ನೋ ಕೇಳ್ತಾ ಇರೋದು ನಾನೀಗ. ಏರೋಸ್ಪೇಸ್ ಪಾರ್ಕನ್ನು ಮಾಡೋಕ್ಕೆ ನೀವು ಮಾಡಿದ್ದೀರಿ. ದೇಶದ 40ರಿಂದ 45-50% ಇಟ್ಕೊಳ್ಳೋಣ. ಡಿಫೆನ್ಸ್ ಆ್ಯಕ್ಟಿವಿಟೀಸು ಇಂಡಸ್ಟ್ರಿ ವೈಸಲ್ಲಿರೋದು ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ. ನೆನ್ಪಿಟ್ಕೊಳ್ಳಿ, ಪರ್ಟಿಕ್ಯುಲರ್ಲಿ ಏರೋಸ್ಪೇಸಲ್ಲಿ ಇರೋದು ನಮ್ಮಲ್ಲಿ. ನೀವು ಇದನ್ನು ಕೈ ಬಿಟ್ಟಾಗ ಹಿಂದೆ ಆದಂಗೆ ಸೇಮ್ ಅದೇ ಪೀರಿಯಡ್ಡು, ಅದೇ ಚೀಫ್ ಮಿನಿಸ್ಟ್ರು ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು. ಅನಂತಪುರದ ಕೈಗಾರಿಕಾ ಪ್ರದೇಶ ಹುಟ್ಟಿದ್ದೇ ಮತ್ತು ಅಲ್ಲಿಗೆ ಮೇಜರ್ ಇಂಡಸ್ಟ್ರೀಸು ಹೋಗಿದ್ದೇ ಅವತ್ತಿನ ಕರ್ನಾಟಕ ಸರ್ಕಾರದ ಮೂರ್ಖತನದ ಪರಮಾವಧಿಯಿಂದ. ರಿಪೀಟೆಡ್ಲಿ ಹೇಳ್ತೀನಿ, ಇನ್ನೊಂದು ಸರಿ ಬೇಕಾದರೆ. ಐ ಥಿಂಕ್ ಎಗೈನ್ ಸೇಮ್ ಸ್ಥಿತಿಯನ್ನು ನೀವು ತಂದಿಟ್ಕೋತಾ ಇದ್ದೀರಿ ಅಂತ ನನ್ನ ಅನುಮಾನ. ಅದಕ್ಕೆ ಅವಕಾಶ ಆಗ್ಬೋದೇನೋ. ಸೊ ಚೀಫ್ ಮಿನಿಸ್ಟ್ರು ಈ ಪ್ರಕರಣದಲ್ಲಿ ಬಹುಶಃ ಅವರದೇ ಆದ ಐಡಿಯಾಲಜಿಕಲ್ ರೀಸನ್ಸಿಂದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಫೇರ್ ಎನಫ್, ತಪ್ಪಲ್ಲ. ಅದು ನಾನು ಸತ್ತು ಸರಿ ಅಂತ ಹೇಳಕ್ಕೆ ನಾನು ಯಾರು? ಪಾಪ ಯಾರು ಜಮೀನು ಕಳ್ಕೊತಿದ್ದಾರೋ ಅವ್ರಿಗದ ಅದು ಆತಂಕ ಇರೋದು.
ಬಟ್ ಅದರ ರಿಪರ್ಕಷನ್ಸ್ ಹೀಗಿದೆ. ಸರ್ಕಾರ ಯೋಚಿಸಬೇಕು. ಎಸ್.